ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋರ್ಟಲ್ಲಿ ವಿಚಾರಣೆ ಮುಂದುವರಿತಾ ಇರುತ್ತೆ. ರೋಹಿಣಿ ಅವರು ನಾನು ಸ್ವಲ್ಪ ಮನೋಜ್ ಅವ್ರ ಜೊತೆಗೆ ಮಾತಾಡಬೇಕು ಪರ್ಸನಲ್ ಆಗಿ ಅಂತ ಹೇಳ್ತಾರೆ. ಜಡ್ಜ್ ಅವರು ಸರಿ ಆಯ್ತು ಅಂತ ಹೇಳಿದಾಗ ಮನೋಜ್ ಹತ್ರ ಹೋಗ್ಬಿಟ್ಟು ರೋಹಿಣಿ ಅವರು, ನಾನ್ ನಿಮ್ಗೆ ಎಲ್ಲ ಸತ್ಯನೂ ಹೇಳಿದ್ದೆ ಅಲ್ವಾ ಮನೋಜ್ ಅಂತ ಕೇಳ್ತಾರೆ. ನೀನ್ ಯಾವಾಗ ಹೇಳಿದ್ದೆ ಅಂತ ಕೇಳಿದಾಗ, ಸುಳ್ಳು ಹೇಳ್ಬೇಡಿ ಮನೋಜ್, ನಾನು ಹೇಳಿದ್ದೆ ಅಲ್ವಾ ನಾನು ಕಲ್ಯಾಣಿ ಅಂತ, ಜ್ಞಾಪನಿಸ್ಕೊಳ್ಳಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ, ಅವಾಗ ದೆವ್ವ ತರ ಆಕ್ಟಿಂಗ್ ಮಾಡ್ತಿದ್ರಲ್ಲ ಅದನ್ನೇ ಹೇಳಿ ಮನೋಜ್ ಅವ್ರ ಬಾಯಲ್ಲಿ ಇಲ್ಲ ಕಲ್ಯಾಣಿ ಅಂತ ಹೇಳಿದ್ಲು ಅಂತ ಹೇಳಿಸ್ಬಿಡ್ತಾರೆ. ಹೌದು ಇವಳು ಕಲ್ಯಾಣಿನೇ ಅಂತ ಮನೋಜ್ ಅವರು ಜೋರಾಗಿ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಶಾಂತಿ ಅವ್ರಿಗೆ ತಲೆ ಸುತ್ತು ಬಂದು ಬಿದೋಗ್ತಾರೆ. ಸೂರ್ಯ ಅವರನ್ನ ಜಡ್ಜ್ ಅವರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವರನ್ನ ಅಂತ ಹೇಳ್ತಾರೆ. ಮನೋಜ್ ಅವರು ಮಮ್ಮಿ ಮಮ್ಮಿ ಅಂತ ಇರಬೇಕಾದ್ರೆ ಅವ್ರಿಗೇನೂ ಆಗಿಲ್ಲ, ನೀವು ಮಾತಾಡ್ರಿ ಏನಾಯ್ತು ಅಂತ ಹೇಳ್ರಿ ಅಂತ ಹೇಳ್ತಾರೆ. ಇಲ್ಲಮ್ಮ ಸ್ವಾಮಿ, ಇವಳು ಅದು ದೆವ್ವ ಪಿಸಾಚಿ ಅಂತ ಹೇಳ್ತಿರ್ಬೇಕಾದ್ರೆ ಜಡ್ಜ್ಗಳು ಹೆಂಡ್ತಿನ ಯಾರಾದರೂ ದೆವ್ವ ಪಿಸಾಚಿ ಅಂತ ಹೇಳ್ತಾರೇನ್ರಿ ಅಂತ ಬೈತಾರೆ. ಮನೋಜ್ಗೂ ರೋಹಿಣಿಗೂ ಡೈವರ್ಸ್ ಸಿಗುತ್ತಾ ಇಲ್ವಾ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.